ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಇನ್ನು ಸಭೆಗೆ ಹೋಗಿದ್ದಾರೆ ಗೃಹ ಸಚಿವರಿಂದ ಟೈಮ್ ಪಾಸ್ ಮಾಡಲಾಗ್ತಾ ಇದೆ. ಗೃಹ ಸಚಿವರು ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಕಾಲ ಕಳೀತಾ ಇದ್ದಾರೆ. ಈಗಷ್ಟೇ ಶುರುವಾಗಿದೆ ಆರಗ ಜ್ಞಾನೇಂದ್ರ ಅವರ ಸಭೆ. ನಿನ್ನೆ ಸಂಜೆನೆ ಹೋಗಿದ್ರು ಆರಗ ಜ್ಞಾನೇಂದ್ರ. ಗೃಹ ಸಚಿವರು ಏನ್ ಮಾಡಬೇಕಾಗಿತ್ತು ಕೆಲಸ ಅದನ್ನ ಮಾಡದ್ ಬಿಟ್ಟು 1 ಗಂಟೆವರೆಗೂ ಕೂಡ ಬರೀ ಟೈಮ್ ಪಾಸ್ ಮಾಡಿದ್ದಾಯ್ತು. ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಲ್ಮೋಸ್ಟ್ ಎಲ್ಲ ವಿರೋಧ ಪಕ್ಷದ ನಾಯಕರಿಗೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅತ್ಯಾಚಾರ ಹೆಣ್ಣಿನ ದೇಹದ ಮೇಲಿನ ಶೋಷಣೆಯಲ್ಲ, ಅದು ಮನಸ್ಸು ಆತ್ಮ ಗೌರವದ ಮೇಲಿನ ಹೀನ ಕೃತ್ಯ ಅಂತ ಖಂಡಿಸಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು. ಮಾಜಿ ಸಚಿವರೇ ಚಾರಿತ್ರ್ಯ ವಧೆ ಮಾಡಿದ್ರೆ ಹೇಗೆ? ಬಿಜೆಪಿ ಅವರು ಮಹಿಳಾ ಸ್ವಾತಂತ್ರ್ಯದ ವಿರೋಧಿಗಳು ಅವರು. ಟ್ವೀಟ್ ಮೂಲಕ ದಿನೇಶ್ ಗುಂಡೂರಾವ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರು ಗ್ಯಾಂಗ್ ರೇಪ್ ಬಗ್ಗೆ ನಟಿ ಹಾಗೂ ಕಾಂಗ್ರೆಸ್ನ ಮಾಜಿ ಸಂಸದೆ ರಮ್ಯಾ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಎಲ್ಲಾ ದೌರ್ಜನ್ಯಗಳಿಗೂ ಕೂಡ ಮಹಿಳೆಯರನ್ನೇ ಹೊಣೆ ಮಾಡ್ತಾರೆ. ಆ ಸ್ಥಳಕ್ಕೆ ಅಷ್ಟು ಹೊತ್ತಿಗೆ ಯಾಕೆ ಹೋಗ್ಬೇಕು ಅಂತಾರೆ. ಈ ಮನಸ್ಥಿತಿಗೆ ಪೂರ್ಣ ವಿರಾಮ ಹಾಕ್ಲೇಬೇಕು. ಪರೋಕ್ಷವಾಗಿ ಗೃಹ ಸಚಿವರಿಗೆ ನಟಿ ರಮ್ಯಾ ಅವರು ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಮತ್ತೊಂದು ಕಡೆ ಕೆಲವು ಬಿಜೆಪಿ ನಾಯಕರುಗಳು ಕೂಡ ತಮ್ಮ ಪಕ್ಷದ ನಾಯಕರ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಎಸ್ಪೆಷಲಿ ದಿನೇಶ್ ಗುಂಡೂರಾವ್ ಅವರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲೂ ಗೃಹ ಸಚಿವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಗೃಹ ಸಚಿವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಟೀಕೆಗೆ ಗುರಿಯಾಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಗೃಹ ಸಚಿವರು ಅಷ್ಟೇ ಹಂಗೆ ಕಾಲಹರಣ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ ಮೈಸೂರಿಗೆ ಹೋಗಿದ್ದಂಥವ್ರು ಬೆಳಗ್ಗೆ ಚಾಮುಂಡಿ ದೇವಿಯ ದರ್ಶನವನ್ನ ಪಡ್ಕೊಂಡ್ರು. ಓಕೆ, ಅದಾದ್ಮೇಲೆ ಅಟ್ಲೀಸ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡ್ತಾರ ಅಂದ್ರೆ ಇಲ್ಲ, ಅದು ಕೂಡ ಮಾಡ್ಲಿಲ್ಲ. ಅವ್ರು ನೆಕ್ಸ್ಟ್ ಹೋಗಿದ್ದೆ ಪೊಲೀಸ್ ಇಲಾಖೆ ಒಂದು ಕ್ವಾರ್ಟರ್ಸ್ಗೆ, ಅಂದ್ರೆ ಅಲ್ಲಿ ಒಂದು ತರಬೇತಿ ಏನಿದೆ ಪೊಲೀಸ್ ಇಲಾಖೆದು, ಅಲ್ಲಿಗೆ ಹೋಗಿದ್ರು. ಅಲ್ಲಿ 2 ಗಂಟೆಗಳ ಕಾಲ ಗೃಹ ಸಚಿವರು ಟೈಮ್ ಪಾಸ್ ಮಾಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಗಂಭೀರವಾಗಿ ಪರಿಸ್ಥಿತಿಯನ್ನ ಅವಲೋಕಿಸಬೇಕಾಗಿದ್ದಂತ ಗೃಹ ಸಚಿವರು ಕಾಲಹರಣ ಮಾಡಿಕೊಂಡೇ ಟೈಮ್ ಪಾಸ್ ಮಾಡಿದ್ರು. ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಪ್ರಾಕ್ಟೀಸ್ ಬೇರೆ ಮಾಡ್ತಾ ಇದ್ರು. ಅವ್ರ ಗುರಿ ಎಲ್ಲಿಡ್ಬೇಕಾಗಿತ್ತು, ಗುರಿ ಎಲ್ಲಿ ಅಂದ್ರೆ ಯಾವ ಪ್ರಕರಣದ ಮೇಲೆ ಇರಬೇಕಾಗಿತ್ತು ಅಲ್ಲಿ ಇರಲಿಲ್ಲ. ಅವ್ರು ಇದ್ದಿದ್ದೇ ಬೇರೆ ಕಡೆ ಟೈಮ್ ಪಾಸ್ ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ಆ ಒಂದು ಟೈಮ್ ಪಾಸ್ ಮಾಡದೇ ಆಗೋಗ್ತಾ ಇತ್ತು. ಇವತ್ತು ಸಭೆಯನ್ನ ನಡೆಸಬೇಕಾಗಿದ್ದಂತ ಗೃಹ ಸಚಿವರು ಈಗ ಮಧ್ಯಾಹ್ನ ಆದ್ರೂ ಕೂಡ ಇನ್ನೂ ಸಭೆ ಆರಂಭವಾಗಿಲ್ಲ. ಇದೇ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅವರ ಹೇಳಿಕೆಗಳು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ಸಂಬಂಧ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕೊನೆ ಯಾವಾಗ? ಕಾಮುಕರನ್ನ ಬಂಧಿಸುವಂತ ಶಿಕ್ಷಿಸುವಂತ ಕೆಲಸ ಆಗ್ಬೇಕಾಗಿದೆ. ಇಂತಹ ಘಟನೆ ಮಹಿಳೆಯ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುತ್ತೆ. ದೈಹಿಕ ಮಾನಸಿಕ ಅತ್ಯಾಚಾರಕ್ಕೆ ಕೊನೆ ಯಾವಾಗ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಶ್ರುತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ನಾಯಕಿ ಶ್ರುತಿ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇದಕ್ಕೆಲ್ಲದಕ್ಕೂ ಕೂಡ ಅಂತ್ಯ ಅಂತ ಅವರು ಹೇಳಿರುವಂಥದ್ದು ಪೋಸ್ಟ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇಂತಹ ಘಟನೆಗಳು ಮಹಿಳೆಯರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುತ್ತೆ. ದೈಹಿಕ ಮಾನಸಿಕ ಅತ್ಯಾಚಾರಕ್ಕೆ ಕೊನೆ ಯಾವಾಗ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟಿ ಶ್ರುತಿ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಗ್ಯಾಂಗ್ ರೇಪ್ ಘಟನೆಗೆ ನಟಿ ಹರ್ಷಿಕಾ ಪೂಣಚ್ಚ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಯಾವ ಜನರೇಷನ್ ನಲ್ಲಿ ಇದ್ದೇವೆ, ಈ ಘಟನೆ ಕೇಳಿದ ಮೇಲೆ ನನಗೆ ಭಯ ಶುರುವಾಗಿದೆ ಅಂತ ನಟಿ ಹರ್ಷಿಕಾ ಪೂಣಚ್ಚ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದಂತೆ ಯಾವುದೇ ಹೆಣ್ಣು ಕಷ್ಟದಲ್ಲಿದ್ರೆ ಆಕೆಗೆ ಸಹಾಯವನ್ನ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಕೆಟ್ಟದಾಗೋಕೆ ಬಿಡಬೇಡಿ, ಹೆಣ್ಣನ್ನ ಪೂಜಿಸುವಂತ ದೇಶ ನಮ್ಮದು. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಕಠೋರವಾದಂತ ಶಿಕ್ಷೆ ಆಗಬೇಕು. ದೌರ್ಜನ್ಯಕ್ಕೊಳಗಾಗಿರುವಂತ ಯುವತಿಗೆ ನ್ಯಾಯ ಸಿಗಬೇಕು ಅಂತ ನಟಿ ಹರ್ಷಿಕಾ ಪೂಣಚ್ಚ ಮಾತನಾಡಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ.
ಹರ್ಷಿಕಾ ಪುಣಚ ಆಕ್ರೋಶವನ್ನ ಹೊರಹಾಕಿರುವಂಥದ್ದು ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೆಣ್ಣು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಸಮಸ್ಯೆಯಲ್ಲಿ ಸಿಲುಕಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರೇ ಆಗಲಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಸಹಾಯ ಮಾಡುವಂಥ ಪ್ರಯತ್ನವನ್ನ ಮಾಡಿ ಅಂತ ಹರ್ಷಿಕಾ ಪುಣಚ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಭಯ ಆಗ್ತಾ ಇದೆ ಅಂತ ಕೂಡ ಅವರು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿರುವಂಥದ್ದು. ನಾವು ಯಾವ ಜನರೇಷನ್ ಅಲ್ಲಿ ಇದ್ದೇವೆ, ಈ ರೀತಿಯಾದಂಥ ಘಟನೆಗಳು ಬೇರೆ ಪದೇ ಪದೇ ನಡೀತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಅವರು ಆತಂಕವನ್ನ ವ್ಯಕ್ತಪಡಿಸಿರುವಂಥದ್ದು. ನಮ್ಮ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ STS ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ST ಸೋಮಶೇಖರ್ ಅವರು ತನಿಖೆಗೆ ಸಂತ್ರಸ್ತೆ ಸಹಕರಿಸ್ತಾ ಇಲ್ಲ ಎಂಬ ಮಾಹಿತಿ ಇದೆ. ಸಂತ್ರಸ್ತೆ ಯಾರ ಜೊತೆಯೂ ಕೂಡ ಮಾತಾಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿರುವಂಥದ್ದು ST ಸೋಮಶೇಖರ್, ಸಹಕಾರ ಸಚಿವ. ಆಕೆ ತಂದೆ ತಾಯಿ ಯಾರನ್ನೂ ಕೂಡ ಭೇಟಿ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ ಅಂತ ಚಾಮರಾಜನಗರದಲ್ಲಿ ST ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಪ್ರಿಟ್ ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಪನಿಷ್ಮೆಂಟ್ ಮಾಡ್ತಕ್ಕಂಥದ್ದು ಸಂತ್ರಸ್ತೆಗೆ ಟ್ರೀಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದಿದ್ದೇನೆ. ಇವತ್ತು ಮೈಸೂರಿನಲ್ಲಿ ಗೃಹ ಸಚಿವರು ಇದ್ದಾರೆ. ಸಾಯಂಕಾಲ ಆರೋಪಿಗಳ ಸುಳಿವು ಸಿಕ್ಕಿದೆಯಾ ಸರ್? ಘಟನೆ ನಡೆದ 30 ಗಂಟೆಗಳ ಕಾಲ ಆಗ್ತಾ ಇದೆ. ಆರೋಪಿಗಳ ಸುಳಿವು ಸಿಗ್ತಾ ಇದೆಯಾ ಸರ್ ಅಂತ? ಇಲ್ಲ, ಆರೋಪಿಗಳು ಸುಳಿವಂತ ಅವರು ಯಾರು ಸಂತ್ರಸ್ತ ಇದ್ದಾರೆ ಅವರು ನಮಗೆ ಕೋಆಪ್ರೇಟ್ ಮಾಡಬೇಕಾಗ್ತದೆ. ಅವ್ರು ಇನ್ನೂ ಕೋಆಪ್ರೇಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಯಾರನ್ನು ಮಾತಾಡ್ಸೋಕ್ಕೆ ಅವ್ರ ಅವಕಾಶ ಇಲ್ಲ. ಅವರು ಅಲ್ಲಲ್ಲ ನಾನೇಂತಲ್ಲ, ಅವ್ರು ನೇರವಾಗಿ ಯಾರ ಹತ್ರನೂ ನಾನು ಮಾತನಾಡೋದಿಲ್ಲ. ಆ ಸಂತ್ರಸ್ತೆ ತಂದೆ ತಾಯಿನೂ ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಯಾರನ್ನೂ ನಾವು ಭೇಟಿ ಮಾಡಲ್ಲ, ಯಾರನ್ನೂ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನನಗೆ ಮಾಹಿತಿ. ಯಾರೇ ಕಲ್ಪ್ರಿಟ್ ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಪನಿಷ್ಮೆಂಟ್ ಮಾಡ್ತಕ್ಕಂಥದ್ದು ಸಂತ್ರಸ್ತೆಗೆ ಟ್ರೀಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದಿದ್ದೇನೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಟಿ ಶ್ರುತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶ್ರುತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಟಿ ಶ್ರುತಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರಿ. ಖಂಡಿತ. ಒಬ್ಬ ನಾಗರಿಕಳಾಗಿ, ಮಹಿಳೆಯಾಗಿ ಈ ತರ ಘಟನೆಯನ್ನ ನಡೆದಾಗ ಯಾರಿಗೂ ಕೂಡ ಸಮಾಧಾನ ತರುವಂತ ವಿಚಾರ ಅಲ್ವೇ ಅಲ್ಲ ಇದು. ನಾನು ನನ್ನ ವಿಚಾರಧಾರೆಯನ್ನ ನಾನೊಂದು ಇಲ್ಲ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಈ ತರ ಘಟನೆಗಳು ನಡೆದಾಗ ಎಲ್ಲಾ ಪುರುಷರ ಮನಸ್ಥಿತಿ ಹೀಗೆ ಇದೆ ಅನ್ನೋದನ್ನ ಯಾವ ಮಹಿಳೆಯೂ ಹೇಳಲ್ಲ, ಯಾವ ಪೋಷಕರು ಹೇಳಲ್ಲ, ಯಾವ ಹೆಣ್ಣು ಹೇಳಲ್ಲ, ಅಥವಾ ಯಾವ ಮೀಡಿಯಾನು ಹೇಳಲ್ಲ. ಈ ತರ ಮನಸ್ಥಿತಿ ಇರುವಂತಹ ಪುರುಷರ ವಿರುದ್ಧ ಮಾತ್ರ ನಾವು ಮಾತಾಡ್ತೀವಿ. ನನ್ನದೊಂದು ಸಣ್ಣ ಪೋಸ್ಟ್, ಈ ತರ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ಮಾನಸಿಕವಾಗಿ, ದೈಹಿಕವಾಗಿ ನಡೆಯುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಇದಕ್ಕೊಂದು ಕೊನೆ ಯಾವಾಗ ಅಂತ ನಾನು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ತೆಗೆದು ನೋಡಿ ಕೆಲವು ಯುವಕರು ಅದಕ್ಕೆ ಕಮೆಂಟ್ ಮಾಡ್ತಾರೆ. ಎಷ್ಟು ಅಸಹ್ಯವಾಗಿ ಕಮೆಂಟ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಪರ್ಸೆಂಟೇಜ್ ಆಫ್ ಮೈಂಡ್ ಸೆಟ್ ಒಬ್ಬ ಪುರುಷಂದು ಏನಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಹೀಗೆ? ಈಗ ಅವರ ಕಮೆಂಟ್ಗಳು ಬಹುಶಃ ನಾನು ಅದನ್ನ ಮಾಧ್ಯಮದಲ್ಲಿ ಚರ್ಚೆ ಮಾಡಕ್ ಆಗದಿರೋಂತ ಕಮೆಂಟ್ಗಳು ಬರ್ತಾ ಇದೆ ನನಗೆ. ಬಹುಶಃ ನೀವು ಅದನ್ನ ನೋಡಿ ನಾನು ತುಂಬಾನೇ ಮಾನಸಿಕವಾಗಿ ಮಹಿಳೆಯರು ಕುಗ್ಗೋಗ್ತಾರ ಅಂತ ಈ ತರದ್ದು ಒಂದು ವಾತಾವರಣ ಈ ಸಮಾಜದಲ್ಲಿ ಇದೆ ಅನ್ನೋದೇ ಕೂಡ ನಮ್ಗೆ ತುಂಬಾನೇ ನೋವಿನ ಸಂಗತಿ. ಅದ್ರ ವಿರುದ್ಧ ಧ್ವನಿ ಎತ್ತದಂತವರ ಧ್ವನಿಯನ್ನ ಕೂಡ ಅಡಗಿಸುವಂತ ಕೆಲಸ ಆಗ್ಬಿಡುತ್ತೆ, ಅವರ ಮನಸ್ಥಿತಿನೇ ಕುಗ್ಗಿಸ್ತಂತ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಹೌದು, ಎಕ್ಸಾಕ್ಟ್ಲಿ ಹೌದು. ಆಮೇಲೆ ಇದರ ವಿರುದ್ಧ ಹೋರಾಡುವಂತ ಮಹಿಳೆಯರನ್ನ ಸಂಖ್ಯೆ ಕೂಡ ಕಡಿಮೆ ಆಗ್ಬಿಡುತ್ತಾ ಅಂತ ನನಗೆ. ಕೆಲವರು ಯಾರಾದ್ರೂ ಮಾತಾಡ್ಬೇಕು ಅಂದ್ಕೊಂಡವ್ರು
ಈಗ ಹಾಕ್ಬಿಟ್ರೆ ಪೋಸ್ಟ್ ಇನ್ನೇನಂತ ಕಮೆಂಟ್ ಮಾಡ್ತಾರೋ ಏನೋ ಅಂತ ಭಯ ಪಡುವಂತ ಭಯ ಪರಿಸ್ಥಿತಿ ಬೇರೆ. ಕೂಡ ಪಡ್ತಾರೆ, ಖಂಡಿತವಾಗ್ಲು. ಎಕ್ಸಾಕ್ಟ್ಲಿ ಹೌದು. ಈ ತರದ್ದೊಂದು ವಾತಾವರಣ, ಈ ತರದ್ದೊಂದು ಮನಸ್ಥಿತಿ, ಅದೇ ಸಪೋರ್ಟ್ ಮಾಡಕ್ ಆಗದೆ ಹೋದ್ರೆ, ಖಂಡಿಸ್ಲಿಕ್ಕೆ ಆಗದೆ ಹೋದ್ರೆ ಸುಮ್ನೆ ಇರ್ಲಿ. ಅದನ್ನ ಬಿಟ್ಟು ಸುಮ್ನೆ ಕುಚೋದ್ಯದ ಟ್ವೀಟ್ ಗಳನ್ನ ಮಾಡೋದು, ಅದು ಕಮೆಂಟ್ ಗಳನ್ನ ಮಾಡೋದು. ಹಾಕೊಳ್ಳುವಂತ ಬಟ್ಟೆ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅವಳು ಮೈ ತುಂಬಾ ಬಟ್ಟೆ ಹಾಕೊಳ್ದೇ ಇರೋ ಕಾರಣದಕ್ಕೆ ಸಮಾಜದಲ್ಲಿ ರೇಪ್ ಆಗುತ್ತೆ ಅನ್ನುವಂತ ಮನಸ್ಥಿತಿಯ ಪುರುಷರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಅವರು ಎಲ್ಲರಷ್ಟೇ ಜೋರಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಅನ್ಯಾಯಕ್ಕೊಳಗಾದ ಮಹಿಳೆಯ ಧ್ವನಿಗಿಂತ ಇದು ಆಗಿದ್ದು ಸರಿ ಅನ್ನುವರ ಧ್ವನಿ ಹೆಚ್ಚಾಗ್ತಿದೆ ಅನ್ನೋದೇ ನಮ್ಮ ಆಸಕ್ತಿ. ಅದೇ ಎಷ್ಟೋ ಜನ ಅಷ್ಟೊತ್ತಿಗೆ ಯಾಕೆ ಹೋಗ್ಬೇಕಾಗಿತ್ತು, ಈ ರೀತಿಯಾದಂತ ಮನಸ್ಥಿತಿ ಇದೆ ಅಲ್ಲಿ. ಈಗ ಈ ಪ್ರೇಮಿಗಳೇ ಹೋಗ್ಲಿ, ಯಾರೇ ಹೋಗ್ಲಿ, ಅಂದ್ರೆ ನಮ್ ಸಮಾಜದ ಮೇಲೆ ನಂಬಿಕೆ ಇರುತ್ತಲ್ವಾ. ಅಲ್ಲ, ಖಂಡಿತವಾಗ್ಲಿ. ಈಗ ನೋಡಿ, ಪಾಪ ಕೆಲಸ ಮಾಡುವಂತ ಮಹಿಳೆ ನಮ್ಮ ನಿರ್ಭಯ ಕೇಸ್ ನಲ್ಲಿ ರಾತ್ರಿ 9 ಗಂಟೆಗೆ ಎಲ್ಲೋ ಕೆಲಸ ಮುಗಿಸ್ಕೊಂಡು ಅಥವಾ ಮನೆಗೆ ಹೋಗುವಂತ ಮಹಿಳೆ ಮೇಲೆ ರೇಪ್ ಆಗುತ್ತಲ್ಲ, ಅವಾಗ ಯಾರು ಬಂದ್ ಮಾತಾಡಿದ್ರು? ಈಗ ಯಾವ್ದೋ ಒಬ್ಬ ಮಹಿಳೆ ಬೆಂಗಳೂರಿನಲ್ಲಿ ಎಷ್ಟೋ ಓಲಾ ಕೇಸ್ಗಳಲ್ಲಿ ನಾವು ನೋಡಿಲ್ವೇನೋ, ಕೆಲಸ ಮುಗಿಸ್ಕೊಂಡು ಅವಳು ಹೊಟ್ಟೆ ಪಾಡಿಗೋಸ್ಕರ ಅವಳ ಜೀವನನ, ಅವಳ ಬದುಕನ್ನ ಕಟ್ಕೊಳ್ಳುವಂತ ಮಹಿಳೆ ಓಲಾದಲ್ಲಿ ಹೋದಾಗ ಅವನನ್ನೊಬ್ಬ ಸಹೋದರನಾಗಿ ನೋಡುವಂತಹ ಮಹಿಳೆಗೆ ಎಲ್ಲಿತ್ತು ಅವತ್ತು ರಕ್ಷಣೆ? ಅದಕ್ಕೆ ಯಾಕೆ ಯಾವ ಪುರುಷರು ಮಾತಾಡೋದಿಲ್ಲ? ನಾನು ಎಲ್ಲಾ ಪುರುಷರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವತ್ತು ಮಹಿಳೆ ಸ್ವಲ್ಪ ಸೇಫ್ ಆಗಿದ್ದಾಳೆ, ಅವಳು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಮನೆಯಲ್ಲಿರುವಂತ. ನೀವು ಸ್ಟಾರ್ಟಿಂಗ್ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇದ್ರಿ, ಒಬ್ರು ಮಹಿಳೆಯಾಗಿ ಮಾತಾಡ್ತಾ ಇದ್ದೀನಿ ಅಂತ, ಮಹಿಳೆಯ ಧ್ವನಿಯಾಗಿ ಮಾತಾಡ್ತಿದ್ದೀರಾ. ಗೃಹ ಸಚಿವರ ಒಂದು ಹೇಳಿಕೆಯನ್ನ ಎಷ್ಟು ಮಟ್ಟಿಗೆ ಖಂಡಿಸ್ತೀರಾ ನೀವು? ನೋಡಿ ಅದನ್ನ ಅವ್ರು ಹೇಳಿದ ಕೂಡಲೇ ಅದಕ್ಕೆ ಏನ್ ಹೇಳ್ತೀರಿ, ಅವ್ರ ಕ್ಷಮೆಯನ್ನು ಕೇಳಿದ್ದಾರೆ. ನಾನು ಆ ಅರ್ಥದಲ್ಲಿ ಇಲ್ಲ ಮೇಡಮ್, ಅದು ಕ್ಷಮೆ ಕೇಳಲಿ ಬಿಡ್ಲಿ, ಬಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದಂತದ್ದೇ ತಾನೇ ಹೊರಗಡೆ ಬಂದಿದ್ದು. ನಾನು ಅದನ್ನ ಸಮರ್ಥಿಸ್ಕೋತಾ ಇದ್ದೀನಿ ಅಂತ ನಾನು ಹೇಳಲಾರೆ. ಅವರು ಆ ಹೇಳುವ ಸಂದರ್ಭ ಇದು ಸರಿಯಲ್ಲ. ಈ ಸಂದರ್ಭದಲ್ಲಿ ಹೇಳ್ಬಾರ್ದಾಗಿತ್ತು. ಇನ್ನೊಂದಿಷ್ಟು ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡಿದ್ಮೇಲೆ ಮಹಿಳೆಯರಿಗೆ ಅವಕಾಶ ಕೊಡ್ತೀವೋ, ಬೇರೆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತೇನೋ. ಆದ್ರೆ ಈ ಸಂದರ್ಭದಲ್ಲಿ ಸಮಂಜಸವಾಗ್ಲಿಲ್ಲ. ಓಕೆ, ಥ್ಯಾಂಕ್ ಯು ಶ್ರುತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗ್ಯಾಂಗ್ ರೇಪ್ ಕೇಸ್ ಬಗ್ಗೆ ಮಾಜಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ, ಹಾಗೂ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿರುವಂತದ್ದು. ಇವರಿಬ್ಬರು ಏನ್ ಮಾತನಾಡಿದ್ರು ನೋಡ್ಕೊಂಬರೋಣ. ರಾಜ್ಯದಲ್ಲಿ ಇತ್ತೀಚೆಗೆ ರೇಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಮಾಧ್ಯಮದಲ್ಲೆಲ್ಲ ನೋಡಿದ್ದೇವೆ. ಮೈಸೂರಿನಲ್ಲಿ ನಡೆದಂಥ ಘಟನೆ, ಒಬ್ಬ MBA ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂಥದ್ದು, ಮತ್ತು ನಮ್ಮ ತುಮಕೂರಿನಲ್ಲಿ ಹಿರೇಳ್ಳಿಯ ಲಿಮಿಟ್ಸಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ, ಇದನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಕಾನೂನಿನ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಈಗಾಗಲೇ ಎಲ್ಲರೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಹಗಲೇ ದರೋಡೆ ಆಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಪಾಪ ಒಬ್ಬ ಯುವತಿಯ ಗ್ಯಾಂಗ್ ರೇಪ್ ಹಾಗೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಹಾಗಾಗಿ ಇದೆಲ್ಲ ಬಹಳ ಕಳವಳಕಾರಿಯಾದಂಥ ವಿಷಯಗಳು. ಇವತ್ತು ಮೈಸೂರಂಥ ಒಂದು ದೊಡ್ಡ ಸಿಟಿನಲ್ಲಿ, ಸಪೋಸ್ ಟು ಬಿ ಸೇಫ್ ಸಿಟಿನಲ್ಲಿ ಈ ರೀತಿ ಆದರೆ ರಾಜ್ಯದ ಇನ್ನಿಕ್ಕಿದ ಭಾಗಗಳಲ್ಲಿ ಇನ್ನೆಷ್ಟು ಜನರು ಸುರಕ್ಷಿತವಾಗಿದ್ದಾರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಈಗ 40 ಗಂಟೆಗಳ ಮೇಲಾಗಿದೆ, ಆದರೂ ಕೂಡ ಇನ್ನೂ ಆರೋಪಿಗಳು ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಪೊಲೀಸ್ನವ್ರಿಗೆ ಒಂದು ದೊಡ್ಡ ಹಿನ್ನಡೆನೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ರಾಷ್ಟ್ರದಾದ್ಯಂತನೂ ಕೂಡ ಈ ಒಂದು ವಿಚಾರ ಬಹು ಚರ್ಚಿತ ವಿಚಾರ. ಆದ್ರೆ ಇಷ್ಟೆಲ್ಲ ಗಂಭೀರತೆ ಪಡೆದುಕೊಂಡಿರುವಂತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಂಭೀರವಾಗಿ ಇರಬೇಕಾದಂತ ಗೃಹ ಸಚಿವರು ಕಾಲಹರಣ ಮಾಡ್ಕೊಂಡೇ ಇದ್ದಾರೆ. ಈಗ ಸಭೆಗೆ ಹಾಜರಾದ್ರ ಅಲ್ಲಾದ್ರೂ ಗಂಭೀರ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ, ಅಥವಾ ಇನ್ನೂ ಟೈಮ್ ಪಾಸ್ ಮುಂದುವರೆದಿದೆಯಾ ಅವ್ರದ್ದು? ಪೃಥ್ವಿರಾಜ್, ಈಗ ಕೊನೆಗೂ ಕೂಡ ಹೋಮ್ ಮಿನಿಸ್ಟರ್ ಎಚ್ಚೆತ್ತುಕೊಂಡು ಈಗ ಸಭೆಗೆ ಹಾಜರಾಗಿರುವಂತದ್ದು. ಅವರ ಟಿಪಿಯಲ್ಲಿ ಕೂಡ ಅವರ ಏನು ಸಭೆಗೆ 11 ಗಂಟೆ ಮತ್ತು 12 ಗಂಟೆ 2 ಗಂಟೆಗಳ ಅವಧಿಯಲ್ಲಿ IGP ಮತ್ತೆ ಏನು ಕಮಿಷನರ್ ಅವ್ರ ಜೊತೆ ಒಂದು ಸಭೆಯನ್ನ ಮಾಡಬೇಕಾಗಿತ್ತು. ಆದ್ರೆ
ಪೊಲೀಸ್ ಅಕಾಡೆಮಿಯಲ್ಲಿ ಅವರು 2 ಗಂಟೆಗಳ ಕಾಲ ಅಲ್ಲಿ ಕಾಲಹರಣವನ್ನ ಮಾಡಿದ್ರು. ಅನಂತರ ಮಾಧ್ಯಮಗಳಲ್ಲಿ ಯಾವತ್ತು ವರದಿಯನ್ನ ಈ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಬಿತ್ತರ ಆಗ್ತಾ ಇದ್ದಂತೆ ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಈಗ ಸಭೆಗೆ ದೌಡಾಯಿಸಿದ್ದಾರೆ. ಸದ್ಯ ಮೈಸೂರಿನ IGP ಕಚೇರಿಯಲ್ಲಿ ನೋಡ್ತಾ ಇರುವಂತದ್ದು ಸದ್ಯ ಅದಕ್ಕೆ ಅಂದ್ರೆ ಕಮಿಷನರ್ ಆಗಿರ್ಬೋದು, ಸಿಟಿ ಕಮಿಷನರ್ ಮತ್ತೆ ADGP ಒಂದು ಪ್ರಕರಣದ ನೇತೃತ್ವವನ್ನು ವಹಿಸಿರುವಂತಹ ಪ್ರತಾಪ್ ರೆಡ್ಡಿ ಅವರಾಗಿರ್ಬೋದು, ಜೊತೆಗೆ SP ಮತ್ತೆ IGP ಅವರು 4 ಜನ ಅಧಿಕಾರಿಗಳು ಈಗ ಅವರ ಸಭೆಯಲ್ಲಿ ಇದ್ದಾರೆ. ಮತ್ತೆ ಗೃಹ ಸಚಿವರು ಪ್ರಮುಖವಾಗಿ ಬೆಂಗಳೂರು ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋ ಒಂದು ಟೀಕೆಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಅವಲೋಕನವನ್ನ ಮಾಡ್ತಾ ಇರೋದು, ಜೊತೆಗೆ ಅಪರಾಧ ಪ್ರಕರಣಗಳು ಕಳೆದ 1 ವರ್ಷದಿಂದ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋ ಬಗ್ಗೆ ಕೂಡ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೇಳ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಏನಂದ್ರೆ ಆ ವಿಚಾರ ಕಳೆದ 2-3 ದಿನಗಳಿಂದ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳ ಬಂಧನವಾಗಿಲ್ಲ ಅನ್ನೋದ್ರ ಬಗ್ಗೆ ಏನು ಗಂಭೀರ ಆರೋಪ ಇತ್ತು. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕುಲಂಕುಷವಾಗಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ADGP ಪ್ರತಾಪ್ ರೆಡ್ಡಿ ಅವರಿಂದ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಈ ಪ್ರಕರಣ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗಾಯಿತು ಅನ್ನೋದ್ರ ಬಗ್ಗೆ, ಜೊತೆಗೆ ಯಾರ್ಯಾರು ಆ ಒಂದು ಟವರ್ ಲೊಕೇಶನ್ ಆಗಿರ್ಬೋದು ಮತ್ತೆ CCTV ದೃಶ್ಯಾವಳಿಗಳನ್ನ ಏನು ಸಂಗ್ರಹ ಮಾಡಿದ್ರು, ಜೊತೆಗೆ ಆ ಒಂದು ಸಂತ್ರಸ್ತ ಯುವತಿಯ ಸ್ನೇಹಿತ ಕೊಟ್ಟಂತ ಹೇಳಿಕೆಗಳ ಆಧಾರಿತವಾಗಿ ಈಗ ಅವರ ಏನೊಂದು ಒಂದು ತನಿಖೆಯ ಪ್ರಗತಿ ಏನಿತ್ತು ಆ ಪ್ರಗತಿ ಬಗ್ಗೆ ಈಗ ಮಾಹಿತಿಯನ್ನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಇನ್ನ ಈ ಒಂದು ಚರ್ಚೆ ಬಳಿಕ ಮಾಧ್ಯಮಗಳಿಗೆ ನಾನೊಂದು ಹೇಳಿಕೆಯನ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಗೃಹ ಸಚಿವರು ಹೇಳಿದ್ದಾರೆ. ಆದ್ರೆ ಈ ಒಂದು ಹೇಳಿಕೆ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಒಂದು ವೇಳೆ ಏನಾದರೂ ಆರೋಪಿಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ, ಆರೋಪಿಗಳ ಒಂದು ವೇಳೆ ಸಿಕ್ಕಿದ್ಯಾ ಆದಲ್ಲಿ ಅವರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂತದ್ದು. ಒಟ್ಟಿನಲ್ಲಿ ನಾವು ಮಧ್ಯಾಹ್ನದವರೆಗೂ ಕೂಡ ಅಂದ್ರೆ 11 ಗಂಟೆ 12 ಗಂಟೆ ಸಮಯದಲ್ಲಿ ಪೊಲೀಸ್ ಅಕಾಡೆಮಿ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಸುಳಿವು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರೀತಿ ನಮಗೆ ಇನ್ನು ಕೂಡ ತನಿಖೆ ನಡೀತಾ ಇದೆ, ಆರೋಪಿಗಳ ಅತಿ ಶೀಘ್ರದಲ್ಲಿ ನಾವು ಆರೋಪಿಗಳನ್ನ ಬಂಧನ ಮಾಡ್ತೀವಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಒಂದು 45 ನಿಮಿಷಗಳ ಕಾಲ ಒಂದು ಸಭೆಯಲ್ಲಿ ಆ ಒಂದು ಚರ್ಚೆಯನ್ನು ಮಾಡಿ ಈ ಒಂದು ಗೃಹ ಸಚಿವರು ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಇರುವಂಥದ್ದು. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಡೌಟ್ ಏನು ಅಂತ ಕಳುಹಿಸಿ. ಇದೇ ವಾಟ್ಸಪ್ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಗ್ಯಾಂಗ್ ರೇಪ್ ಕೇಸಲ್ಲಿ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಗೃಹ ಮಂತ್ರಿಗಳ ಕ್ಷೇತ್ರದಲ್ಲೇ ಯುವತಿಯ ಕೊಲೆಯಾಗಿತ್ತು. ಕಾಡಿನಲ್ಲಿ ಯುವತಿಯ ಶವ ಸಿಕ್ಕಿತ್ತು. ಏನಾಯ್ತು ಆ ಕೇಸ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಧ್ರುವ ನಾರಾಯಣ್ ಅವರು. ಅದು ಕೊಲೆಯೋ ಅಥವಾ ಇನ್ನೇನಾಗಿದೆ? ತೀರ್ಥಹಳ್ಳಿಯಲ್ಲೇ ಇಂಥ ಘಟನೆ ಆಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ಕಿಡಿಕಾರಿದ್ದಾರೆ ಗೃಹ ಸಚಿವರ ವಿರುದ್ಧ. ರಾಜ್ಯದ ಕಾನೂನು ಸುವ್ಯವಸ್ಥೆ ಸುಭದ್ರತೆ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಕೂಡಲೇ ಗೃಹ ಮಂತ್ರಿಗಳು ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು ಅಂದ್ರೆ ಪೊಲೀಸ್ ಇಲಾಖೆ. ಮೈಸೂರು ಘಟನೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಸಂಜೆ ಮೈಸೂರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡಲಿದ್ದು. ಮೈಸೂರು ನಗರ ಒಂದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರುವಾಸಿ ಅಂತ ಭಾಳ ಶಾಂತಿಯುತವಾದಂಥ ಒಂದು ನಗರ, ಪ್ರವಾಸಿಗರ ಒಂದು ಪುಣ್ಯಧಾಮ ಮೈಸೂರು ನಗರ. ಇಂಥ ನಗರದಲ್ಲಿ ಕಳೆದ 4 ದಿವಸದಿಂದ ಒಂದು ಶೂಟೌಟ್ ಆಗಿದೆ. ಹಾಡು ಹಗಲಿನಲ್ಲೇ ಶೂಟೌಟ್ ಆಗಿದೆ, ಜೊತೆಗೆ ಒಂದು ಗ್ಯಾಂಗ್ ರೇಪ್ ಆಗಿದೆ. ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಯಾರನ್ನೂ ಕೂಡ ಪತ್ತೆ ಹಚ್ಚಿಲ್ಲ. ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ನಿನ್ನೆ ಗೃಹ ಮಂತ್ರಿಗಳು ಮೈಸೂರು ಭೇಟಿ ನೀಡಿ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳ ಕರ್ತವ್ಯ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆದರೆ ಮೊನ್ನೆ ಕಾಂಗ್ರೆಸ್ನವರು ನನಗೆ ರೇಪ್ ಮಾಡ್ತಿದ್ದಾರೆ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಗೃಹ ಮಂತ್ರಿಗಳ ಕ್ಷೇತ್ರದಲ್ಲೇ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಕೂಡ ಒಬ್ಬ ಶಾಲಾ ಬಾಲಕಿ 22 ವರ್ಷದ ಶಾಲಾ ಬಾಲಕಿ 22 ವರ್ಷದ ಹಸುನಿಗಿದ್ದಾಳೆ. ಕಾಡಿನಲ್ಲಿ ಅವಳ ಶವ ಪತ್ತೆ ಆಗಿದೆ, ಕವಿತಾ ಅಂತ ಹೇಳಿ.
ಹಾಗಾಗಿ ಅವರ ಕ್ಷೇತ್ರದಲ್ಲೇ ಇಂಥ ಒಂದು ಘಟನೆ ಆದಾಗ ಇವತ್ತು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಭದ್ರತೆ ಸುವ್ಯವಸ್ಥೆ ಇವತ್ತು ಕೊಡಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಎಲ್ಲಿ ಮೈಸೂರು ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಅಥವಾ ತೀರ್ಥಹಳ್ಳಿಲಾಗಿರ್ತಕ್ಕಂಥ ಅವರ ಕ್ಷೇತ್ರದಲ್ಲೇ ಒಂದು ಬಾಲಕಿಯ ಶವ ಪತ್ತೆ ಆಗಿದೆ, ಅದು ಕೊಲೆ ಆಗಿದೆಯೋ ಇನ್ನೊಂದಾಗಿದೆಯೋ ಅಂತಕ್ಕಂಥದ್ದು ಪತ್ತೆ ಆಗಬೇಕು. ಈ ಕೂಡಲೇ ಗೃಹ ಮಂತ್ರಿಗಳು ಇದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಅದನ್ನು ಬಿಟ್ಟು ಗ್ಯಾಂಗ್ ರೇಪ್ ಪ್ರಕರಣವನ್ನ ಖಂಡಿಸಿ ನಟಿ ಹರ್ಷಿಕಾ ಪೂಣಚ್ಚ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಒಂದು ಸುದ್ದಿ ನನಗೆ ಗೊತ್ತಾಯಿತು. ಒಂದು ಮೈಸೂರಿನ ಹುಡುಗಿ 6 ಜನ ಹುಡುಗರು ಸೇರಿ ಆ ಹುಡುಗಿನ ಗ್ಯಾಂಗ್ ರೇಪ್ ಮಾಡ್ತಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾವು 2021 ಇದ್ದೀವಾ ಇಲ್ಲ ತುಂಬ ಹಳೆ ಜನ್ರೇಷನಲ್ಲಿ ಇದ್ದೀವಾ ಅಂತ. ಈಗ ಈ ವರ್ಷಕ್ಕೂ ಹೆಣ್ಮಕ್ಳಿಗೆ ಫ್ರೀಡಮ್ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಯೋಚನೆ ಮಾಡಬೇಕು? ಒಂದು ಹೆದರಿಕೆ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ದಯವಿಟ್ಟು ಒಂದು ನನ್ನ ಕಡೆಯಿಂದ ಕೋರಿಕೆ ಏನಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇದೆ, ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅವರ ರಕ್ಷಣೆ ಮಾಡಿ. ಕೆಟ್ಟದು ಆಗೋದಕ್ಕೆ ಬಿಡಬೇಡಿ. ಯಾಕಂದರೆ ಹೆಣ್ಣು ದೇವ್ರ ಸಮಾನ, ತಾಯಿ ಸಮಾನ. ಎಲ್ಲರೂ ದೇವ್ರನ್ನ ಪೂಜೆ ಮಾಡ್ತಾರೆ, ತಾಯಿ ಹೆಣ್ಣಿನ ಪೂಜೆ ಮಾಡ್ತಾರೆ. ಅಂತಾದ ಒಂದು ದೇಶದಲ್ಲಿ ನಾವಿದ್ದೀವಿ. ಅಂಥ ಒಂದು ಭಾರತ ದೇಶದಲ್ಲಿ ಹೆಣ್ಣು ಮೇಲೆ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಖಂಡಿಸೋಣ. ಈ ಒಂದು ತನಿಖೆ ತುಂಬಾ ಸ್ಟ್ರಿಕ್ಟ್ ರೂಪದಲ್ಲಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾರ್ಯಾರು ರೇಪ್ ಮಾಡಿದ್ದಾರೆ 6 ಜನಕ್ಕೂ ಶಿಕ್ಷೆ ಆಗಬೇಕು, ತುಂಬ ಕಠೋರವಾದ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇಫ್ ಅ ಗರ್ಲ್ ಸೇಸ್ ನೋ, ಇಟ್ ಇಸ್ ಅ ನೋ. ಇಷ್ಟಪಟ್ಟು ಆಗುವಂಥ ಒಂದು ಮಿಲನ ಬೇರೆ. ಬಟ್ ದಿಸ್ ಇಸ್ ರೇಪ್, ದಿಸ್ ಇಸ್ ಫೋರ್ಸ್, ದಿಸ್ ಇಸ್ ರಾಂಗ್. ದಯವಿಟ್ಟು ಇದನ್ನು ಖಂಡನೆ ಮಾಡೋಣ. ದಯವಿಟ್ಟು ಸರ್ಕಾರ ಇದಕ್ಕೆ ಆದಷ್ಟು ಇಂಪಾರ್ಟೆನ್ಸ್ ಕೊಡಲಿ. ಆ ರೇಪ್ ಆಗಿರುವಂಥ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. 6 ಜನ ಯಾರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕಠೋರವಾಗಿ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಗ್ಯಾಂಗ್ ರೇಪ್ ನಡೆದಂತ ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿಯನ್ನು ಕೊಟ್ಟಿತ್ತು. 12 ಮಂದಿಯ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಟ್ಟಿತ್ತು. VS ಉಗ್ರಪ್ಪ ನೇತೃತ್ವದ ತಂಡದಿಂದ ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. HM ರೇವಣ್ಣ, ಮಂಜುಳಾ, ಮಾನಸ ಸೇರಿದಂತೆ ಸತ್ಯಶೋಧನಾ ಸಮಿತಿ ಸದಸ್ಯರಿಂದ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಆ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಿಯೋಗದವರು. ಹಿಂಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆ ಒಂದು ಘಟನೆ ಸ್ಥಳಕ್ಕೆ ಮಾಜಿ ಸಂಸದ VS ಉಗ್ರಪ್ಪನವರು, ಅದರ ಜೊತೆಗೆ ಮಾಜಿ ಸಚಿವ HM ರೇವಣ್ಣ ಅವರು ಮತ್ತು ಒಂದ್ ಕಡೆ ಪುಷ್ಪಾ ಅಮರನಾಥ್ ಅವರು, ರಾಜ್ಯ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು, ಅವರು ಕೂಡ ಹೋಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು, ಶಾಸಕ ಸಿದ್ದರಾಮಯ್ಯನವರ ಮಗ, ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು. ಮೇಕೆದಾಟು ಯೋಜನೆಗೆ ಮತ್ತೊಂದು ವಿಘ್ನ ಎದುರಾಗ್ತಾ ಇದೆ. ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ ತಮಿಳುನಾಡಿನವರು. ಮೇಕೆದಾಟು ಯೋಜನೆಯ DPR ವಜಾಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. DPR ವಜಾಗೊಳಿಸುವಂತೆ CWCಗೆ ಸೂಚನೆಯನ್ನ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. CWC ಅಂದ್ರೆ ಕೇಂದ್ರ ಜಲ ಆಯೋಗಕ್ಕೆ ಸೂಚಿಸಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. CWCಗೆ ಸೂಚನೆಯನ್ನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ರಾಜ್ಯದವರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. 2019ರಲ್ಲಿ DPR ರೂಪಿಸಿ CWCಗೆ ಸಲ್ಲಿಸಿದೆ ಕರ್ನಾಟಕ. ಮತ್ತೆ ಪರಿಷ್ಕೃತ DPRಗೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಕರ್ನಾಟಕ. CM ಮತ್ತೆ ಕೇಂದ್ರ ಸಚಿವರ ಭೇಟಿಯ ಬೆನ್ನಲ್ಲೇ ಎಚ್ಚೆತ್ತಿದೆ ತಮಿಳುನಾಡು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿದ್ರು, ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ. ಮತ್ತೆ ಮೇಕೆದಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ರು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಈಗ ತಮಿಳುನಾಡು ರಾಜ್ಯದವರು ಅರ್ಜಿಯನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಖ್ಯಾತಿಯನ್ನ ತೆಗಿತಾನೆ ಇದೆ ತಮಿಳುನಾಡು. ಈಗ
ಮತ್ತೊಂದು ವಿಘ್ನ ಶುರುವಾಗ್ತಾ ಇರುವಂಥದ್ದು ಕರ್ನಾಟಕಕ್ಕೆ. ಅದು CWC ಕಮಿಟಿಗೆ ಏನು DPR ಸಲ್ಲಿಸಿದೆ ಅದನ್ನ ರಿಜೆಕ್ಟ್ ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದೆ. ಏನೇನೆಲ್ಲ ಇದೆ ಆ ಮನವಿಯಲ್ಲಿ ಅಂತ? ಆಕ್ಚುಲಿ ಪೃಥ್ವಿರಾಜ್, ಈಗ ಕರ್ನಾಟಕ ಮೇಕೆದಾಟು ಯೋಜನೆಯನ್ನ ಮಾಡಲೇಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನ ತೋರ್ತಿದೆ ಮತ್ತು ಬೆಂಗಳೂರಿನ ಕುಡಿಯುವ ನೀರಿಗೋಸ್ಕರ ಮಾಡ್ತಿರೋದ್ರಿಂದ ಇದು ರಾಜ್ಯ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ. ಆದ್ರೆ ಈಗ ತಮಿಳುನಾಡು ಮೊದಲಿಂದನೂ ಈ ಯೋಜನೆಯನ್ನ ವಿರೋಧಿಸ್ಕೊಂಡು ಬರ್ತಾ ಇದೆ. ಆದ್ರೆ ಈಗ ಮೊನ್ನೆ ನಡೆದಂತಹ ಬೆಳವಣಿಗೆ ಏನು ಅಂತಂದ್ರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರನ್ನ ಭೇಟಿ ಮಾಡಿ ರಾಜ್ಯದ ಎಲ್ಲ ಜಲ ವಿವಾದಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರು. ಮೇಕೆದಾಟು ಯೋಜನೆಗೆ ಒತ್ತನ್ನ ಕೊಟ್ಟಿದ್ರು. ಆ ಸಂದರ್ಭ ಅದಾದ ಬಳಿಕ ಮಾತನಾಡ್ತಾ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ಮುಂದಿನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ DPRಗೆ ಒಪ್ಪಿಗೆ ಸೂಚಿಸುವಂತದ್ದೇ ಆ ಸಭೆಯ ಅಜೆಂಡಾ ಆಗಿರುತ್ತೆ. ಅದಾದ್ಮೇಲೆ ಆ ಸಭೆಯ ಅಜೆಂಡಾ ಆದ್ಮೇಲೆ ಅದನ್ನ CWCಗೆ ಕಳಿಸ್ಕೊಡ್ಲಾಗತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದು ಹೇಳಿದ ತಕ್ಷಣ ತಮಿಳುನಾಡು ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದೂರನ್ನ ಸಲ್ಲಿಸಿದೆ. CWCನಲ್ಲಿ ನೀವು CWCಗೆ ಸೂಚನೆಯನ್ನ ನೀಡಿ ಕರ್ನಾಟಕದ DPR ಅನ್ನ ವಜಾಗೊಳಿಸಿ ವಾಪಸ್ ಕಳಿಸಿ ಅಂತೇಳಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಮುಂದೆ ಈಗ ಮನವಿಯನ್ನ ಮಾಡ್ಕೊಂಡಿದೆ. ಈ ಮುಖಾಂತರ ತಮಿಳುನಾಡು ಈ ಯೋಜನೆಯನ್ನ ಬಹಳ ತೀವ್ರವಾಗಿ ವಿರೋಧಿಸಿದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ನೋಡೋಣ ಗಣೇಶ್ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಇದನ್ನ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶ್ವದ ಅತಿದೊಡ್ಡ ಲಸಿಕೆ ಅಭಿಯಾನವನ್ನ ಯಶಸ್ವಿಗೊಳಿಸಲಿಕ್ಕೆ ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ತಂಡ ಈಗ ಮನೆ ಮನೆಗೆ ತೆರಳಿ ಜನರಿಗೆ ಅರಿವನ್ನು ಮೂಡಿಸ್ತಾ ಇದೆ. ನಾಕ್ ದಿ ಡೋರ್ ಅಭಿಯಾನದ ಅಡಿಯಲ್ಲಿ ಸೂರತ್ನಲ್ಲಿ ಇದನ್ನ ನಡೆಸಲಾಗ್ತಾ ಇದೆ. ಗುಜರಾತ್ನಲ್ಲಿ ಲಸಿಕೆ ವೇಗ ಉತ್ತಮವಾಗಿದೆಯಾದರೂ ಕೂಡ ಕೊರೋನಾ ವಿರುದ್ಧ ಯುದ್ಧದಲ್ಲಿ ಗುಜರಾತ್ ಎಲ್ಲೂ ಕಡಿಮೆ ಎನಿಸದಿರಲಿ ಅನ್ನುವಂಥ ಉದ್ದೇಶದಿಂದ ಗುಜರಾತ್ ಸರ್ಕಾರವು 100% ವ್ಯಾಕ್ಸಿನೇಷನ್ಗೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ.